ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೇಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಸಕಲ ಯತಿ ದಾಸವರ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥದಾಸರಿಂದ ರಚಿಸಿರ್ತಕ್ಕಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 9ನೆಯ ನುಡಿಯ ಅರ್ಥಚಿಂತನೆಯ ಮುಂದುವರಿದ ಭಾಗವನ್ನು ನೋಡೋಣ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನು ದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯನಪ್ಪುದೆ ಫಲವಿದು ಬಾಳ್ದುದಕ್ಕೆ. ಭಗವಂತನ ಅನೇಕ ರೂಪಗಳು ಇವೆ. ಅವುಗಳಲ್ಲಿ 18 ರೂಪಗಳು ಮತ್ತು ಹಂಸರೂಪಿ ಪರಮಾತ್ಮ ಮತ್ತು ಅವುಗಳ ಜೊತೆಗೆ 18 ರೂಪಗಳು, ಅಂದರೆ ಒಟ್ಟು 19 ರೂಪಗಳನ್ನು ಭಗವಂತನ 19 ರೂಪಗಳನ್ನು ನಿರಂತರವೂ ಚಿಂತಿಸಬೇಕು ಎನ್ನುವುದು ದಾಸಾರ್ಯರ ಇಂಗಿತವಾಗಿದೆ. ನಾವು ನಿನ್ನೆ ದಿನ 6 ಭಗವಂತನ ರೂಪಗಳನ್ನು ನೋಡಿದ್ವು. ಹಂಸ, ಶುಚಿಷತ್, ವಸು, ಅಂತರಿಕ್ಷಸತ್, ಹೋತ, ವೇದಿಷತ್. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತನ ಚಿಂತನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದಾಸಾರ್ಯರು ನಮಗೆ ಈ ರೀತಿಯಾಗಿರುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈಗ 7ನೆಯ ರೂಪ ಯಾವುದು ಅನ್ನೋದನ್ನು ನೋಡೋಣ. 7ನೆಯ ರೂಪ ಭಗವಂತನ ರೂಪ ಅತಿಥಿ. ಅತಿಶಯಂತಂ ಧಂ ಅನ್ನಂ ಅಸ್ಯೇತಿ ಅತಿಥಿ ಅಂತ. ಅಂದರೆ ಅತಿಶಯವಾದ ಅನ್ನವನ್ನು ಭೋಜನ ಮಾಡುವವನು ಶ್ರೀಹರಿ. ಆದ್ದರಿಂದ ಶ್ರೀಹರಿಗೆ ಅತಿಥಿ ಎಂದು ಹೆಸರು. ನಮಗೆ ಸಾಮಾನ್ಯವಾಗಿ ಗೊತ್ತಿದೆ ಅತಿಥಿ ಮತ್ತು ಅಭ್ಯಾಗತರು. ಅಭ್ಯಾಗತರು ಅಂದರೆ ಅವರಿಗೆ ಅಥವಾ ಮನೆಗೆ ಬರುವುದಕ್ಕಾಗಿ ಒಬ್ಬರಿಗೆ ಇಂಥ ದಿನವೇ ಬನ್ನಿ, ಇದೇ ಸಮಯಕ್ಕೆ ಬನ್ನಿ ಅಂತ ಹೇಳಿದಾಗ ಬರುವಂಥವರು ಅಭ್ಯಾಗತರು. ಅತಿಥಿಗಳು ನಾವು ಹೇಳದೇ ಇದ್ದರೂ, ಆ ಸಮಯವನ್ನು ಕೊಡದೇ ಇದ್ದರೂ ಅಚಾನಕ್ಕಾಗಿ ಮನೆಗೆ ಬಂದಿರತಕ್ಕಂಥವರು ಅತಿಥಿಗಳು. ಸಾಮಾನ್ಯವಾದ ಅರ್ಥದಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಾರೆ, ತಿಥಿ ನೋಡದೆ ಬರ್ತಕ್ಕಂಥವರು ಅತಿಥಿಗಳು ಅಂತ. ಅಂದರೆ ಸಮಯವಿಲ್ಲ, ನಾವು ಅವರನ್ನು ಗೊತ್ತು ಮಾಡಿರುವುದಿಲ್ಲ, ಬಾ ಎಂದು ಹೇಳಿರುವುದಿಲ್ಲ, ಆಹ್ವಾನಿತರಾಗಿರುವುದಿಲ್ಲ, ಅಂಥವರು ಮನೆಗೆ ಬಂದಾಗ ಅವರನ್ನು ಅತಿಥಿಗಳು ಅಂತ ಹೇಳ್ತವೆ. ಇಲ್ಲಿ ಅತಿಥಿ ಅಂದರೆ ಅತಿಶಯವಾದ ಅನ್ನವನ್ನು ಭೋಜನ ಮಾಡುವವರಾದ್ದರಿಂದ ಅತಿಥಿ. ಏನಿದು ಅತಿಶಯವಾದ ಅನ್ನವನ್ನು ಭೋಜನ ಮಾಡ್ತಾ ಇದ್ದಾರೆ ಶ್ರೀಹರಿ ಅಂದರೆ, ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತಮ್ಮ ಉದರದಲ್ಲಿ ಧರಿಸಿರ್ತಕ್ಕಂಥವರು. ಆದ್ದರಿಂದ ಭಗವಂತರಿಗೆ ಅತಿಥಿ. ಈ ಅತಿಶಯವಾದ ಅನ್ನ ಅಂದರೆ ಯಾವುದು? ಎಲ್ಲವನ್ನು, ಇಡೀ ಈ ಬ್ರಹ್ಮಾಂಡವನ್ನೇ, ಚರಾಚರ ಜಗತ್ತನ್ನೇ ತನ್ನ ದೇಹದಲ್ಲಿ, ತನ್ನ ಉದರದಲ್ಲಿ ಧರಿಸಿಕೊಂಡಿರ್ತಕ್ಕಂಥವರು. ಮತ್ತು ಈ ಆಗಂತುಕರಾಗಿ ಅಂದರೆ ಹೇಳ್ದಲ್ಲ, ಈಗ ಅತಿಥಿಗಳು ಆಗಂತುಕರಾಗಿ ಮಧ್ಯಾಹ್ನ ಕಾಲದಲ್ಲಿ ಬಂದಿರತಕ್ಕಂಥವರು ಆ ಊಟದ ಸಮಯಕ್ಕೆ, ಮಧ್ಯಾಹ್ನದ ಊಟದ ಸಮಯಕ್ಕೆ ಕ್ಷುಧಾತುರನಾಗಿ
ಬಾಯಾರಿಕೆಯಿಂದ, ಹಸಿವೆಯಿಂದ ಮಧ್ಯಾಹ್ನ ಕಾಲದಲ್ಲಿ ಊಟದ ಸಮಯಕ್ಕೆ ಅಶನಾರ್ಥಿಯಾಗಿ ಬಂದಿರತಕ್ಕಂತಹ ಬ್ರಾಹ್ಮಣರು ಅತಿಥಿ ಅಂತ ಅನ್ಸ್ಕೊಳ್ತಾರೆ. ಹಾಗಿದ್ರೆ ಅವರನ್ನು ಅತಿಥಿ ಅನ್ನೋದಾದರೆ ಅಡುಗೆ ಇರತ್ತೋ ಇಲ್ವೋ ಅವ್ರಿಗೂ ಕೊಡಬೇಕಾಗತ್ತೆ. ನಮ್ಮ ಮನಸ್ಸು ಕಸಿವಿಸಿ ಆಗತ್ತೆ ಅಂಥ ಸಮಯದಲ್ಲಿ ಯಾರಾದರೂ ಬಂದರೆ. ಆದರೆ ನೋಡಿ, ಇಲ್ಲಿ ಅಂತಹ ಆಗಂತುಕರಲ್ಲಿ ಅಂತರ್ಗತನಾಗಿ ಶ್ರೀಹರಿ ಇರ್ತಾರೆ. ಆದ್ದರಿಂದ ಅವರ ಹೆಸರು ಅತಿಥಿ, ಶ್ರೀಹರಿಯ ಹೆಸರು ಅತಿಥಿ. ನೋಡಿ, ಹಾಗಿದ್ರೆ ಶ್ರೀಹರಿಯೇ ಮನೆಗೆ ಬಂದ ಎಂದು ಎಷ್ಟು ಸಂಭ್ರಮದಿಂದ ನಾವು ಆ ಅತಿಥಿಯನ್ನು ಆರಾಧಿಸಬೇಕು. ಬೇಕಾಗಿರುವಂತಹ ಎಲ್ಲವನ್ನ ಅವರಿಗೆ ಕೊಡಬೇಕು. ಅಶನಾರ್ಥಿಯಾಗಿ ಬಂದಿರತಕ್ಕಂಥವರು, ಕ್ಷುಧಾತುರನಾಗಿ ಬಂದಿರತಕ್ಕಂಥವರು, ಬೇಡದ ಸಮಯದಲ್ಲಿ ಬಂದಿರತಕ್ಕಂಥವರಲ್ಲಿ ಶ್ರೀಹರಿ ಅಂತರ್ಗತರಾಗಿ ಇರ್ತಾರೆ. ಆದ್ದರಿಂದ ಅವರನ್ನು ತುಂಬ ಚಂದವಾಗಿ ಆದರಪೂರ್ವಕವಾಗಿ ಆದರಿಸಬೇಕು. ಹೀಗೆ ಅತಿಥಿ ನಾಮಕರಾಗಿ ಭಗವಂತ ಇದ್ದಾರೆ, ಅತಿಥಿಗಳಲ್ಲಿ ಭಗವಂತ ಇದ್ದಾರೆ. ಮತ್ತು ಈ ಮೂರೂ ಕಾಲಗಳಲ್ಲಿ ಇರ್ತಕ್ಕಂಥವರು ಶ್ರೀಹರಿ, ಅತಿಥಿ ರೂಪರಾಗಿ ಇರ್ತಕ್ಕಂಥವರು ಶ್ರೀಹರಿ ಎನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು. ನಂತರದಲ್ಲಿ 8ನೆಯ ನಾಮ ದ್ರೋಣಸತ್. ಅಂದರೆ ದ್ರೋಣ ಅಂದರೆ ಇದು ಒಂದು ಕಲಶ, ಆ ಪಾತ್ರೆ, ಸೋಮರಸವನ್ನು ಹಾಕಿ ಇಡುವಂತಹ ಒಂದು ಪಾತ್ರೆಗೆ ದ್ರೋಣ ಅಂತ. ಅಂದರೆ ಈ ಅಮೃತ ಅನ್ನುವಂತಹ ಸೋಮರಸ ಪಾತ್ರೆಯಲ್ಲಿ ಇರ್ತಕ್ಕಂಥ ಪರಮಾತ್ಮ ದ್ರೋಣ ನಾಮಕನು. ಆದ್ದರಿಂದ ಇಲ್ಲಿ ದ್ರೋಣಸತ್ ಅಂತ. ನೋಡಿ, ಸೋಮರಸ, ಆ ಅಮೃತ ಎನ್ನುವಂತಹ ಸೋಮರಸದ ಪಾತ್ರೆಗೆ ಅಥವಾ ಪಾತ್ರೆಯಲ್ಲಿಯೂ ಕೂಡ ಭಗವಂತ ಇದ್ದಾರೆ ಎನ್ನುವಂತಹ ಚಿಂತನೆ ನಮಗೆ ಅವಶ್ಯಕವಾಗಿ ಮಾಡಲೇಬೇಕು. ದ್ರೋಣಸತ್, ಸೋಮರಸದ ಒಂದು ಪಾತ್ರೆಯ ಅಧಿಷ್ಠಾನಗತ ರೂಪ ಭಗವಂತನ ರೂಪ ದ್ರೋಣಸತ್. ನಂತರ 9ನೆಯ ರೂಪ ನೃಷತ್. ಅಂದರೆ ಈ ಮನುಷ್ಯರ ಸ್ಥೂಲ ದೇಹದಲ್ಲಿ ಇರ್ತಕ್ಕಂತಹ ಅಧಿಷ್ಠಾನ ರೂಪಗತ ಪರಮಾತ್ಮನಿಗೆ ನೃಷತ್ ಅಂತ ಕರೀತಾರೆ. ಅಂದರೆ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಭಗವಂತನ ಚಿಂತನೆ ಅವಶ್ಯವಾಗಿ ಮಾಡಬೇಕು. ನೋಡಿ, ಈ ಚಿಂತನೆ ಮಾಡುವುದರಿಂದ ಏನಾಗುತ್ತೆ, ನಮಗೆ ಬೇರೆಯೊಬ್ಬರಿಗೆ ಗೌರವ ಕೊಡಬೇಕು ಯಾಕೆ ಅಂದರೆ ಅವರಲ್ಲಿಯೂ ಕೂಡ ಭಗವಂತನಿದ್ದಾನೆ. ಎಲ್ಲರಿಗೂ ಗೌರವಯುತವಾಗಿ ಮಾತನಾಡಿಸುವುದಾಗಲಿ, ಅವರನ್ನು ಗೌರವಯುತವಾಗಿ ನೋಡುವುದಾಗಲಿ ಮಾಡಿದಾಗ ಏನಾಗುತ್ತೆ, ಎಲ್ಲರಲ್ಲಿಯೂ, ಎಲ್ಲರ ಮನಸ್ಸಿನಲ್ಲಿಯೂ ನಾವಿರ್ತೇವೆ. ಎಲ್ಲರೊಂದಿಗೂ ನಮ್ಮ ಸಂಬಂಧ ತುಂಬ ಚಂದವಾಗಿರುತ್ತೆ. ಹಾಗಿದ್ರೆ ನೋಡಿ, ಯಾವುದೇ ಕುಟುಂಬದಲ್ಲಿಯೇ ಆಗಲಿ, ಕುಟುಂಬ ಬಿಟ್ಟು ಹೊರಗಡೆ ಆಗಲಿ, ಸಮಾಜದಲ್ಲಿಯೇ ಆಗಲಿ, ಯಾರೊಡನೆಯೂ ಕಲಹ ಮನಸ್ತಾಪಗಳು ಬರುವುದೇ ಇಲ್ಲ. ಹೀಗೆ ಚಿಂತನೆ ಮಾಡಿ ಎಂದು ದಾಸಾರ್ಜಿಯರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಆಧ್ಯಾತ್ಮಿಕವಾಗಿ ಭಗವಂತನ ರೂಪ ಮತ್ತು ಭಗವಂತನ ಅಧಿಷ್ಠಾನಗತ ರೂಪಗಳ ಬಗ್ಗೆ ಇಲ್ಲಿ ಚಿಂತನೆಯನ್ನು ಮಾಡಿಸ್ತಾ ಇದ್ದಾರೆ. ಇದೊಂದು ಉತ್ತಮವಾದ, ಈಗಿನ ಕಾಲದ ಜನರಿಗೆ ಇದೊಂದು ಉತ್ತಮವಾಗಿರುವಂತಹ ಸಂದೇಶ. ಪ್ರತಿಯೊಬ್ಬರಲ್ಲಿಯೂ ಕೂಡ ಶ್ರೀಹರಿ ಇದ್ದಾರೆ, ಅವರನ್ನು ಆರಾಧಿಸಬೇಕು, ಅವರಿಗೂ ಗೌರವವನ್ನು ಕೊಡಬೇಕು. ಇದು ಸಾಮಾನ್ಯವಾದ ಅರ್ಥವಾದರೆ ಇನ್ನೊಂದು ಅರ್ಥ, ರಾಮಕೃಷ್ಣಾದಿ ಅವತಾರಗಳು ಭಗವಂತನ ಅವತಾರಗಳೇನಿವು ಎಲ್ಲ ಅವರು ಮನುಷ್ಯರಂತೆ ಇದ್ದು ಮನುಷ್ಯರೊಡನೆ, ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಂತೆ ಬಾಳಿ ಬದುಕಿರ್ತಕ್ಕಂಥವರು. ಅವರಲ್ಲಿ ಇರ್ತಕ್ಕಂತಹ ರೂಪ ನೃಷತ್ ರೂಪ. ಮನುಷ್ಯರಂತೆ ಇದ್ರು ಎಲ್ಲರೊಟ್ಟಿಗೆ ಅಲ್ವಾ, ಅದು ನೃಷತ್ ರೂಪ. ನಂತರ 10ನೆಯ ರೂಪ ವರಸತ್. ವರ ಶಬ್ದಶಃ ಅರ್ಥ ಶ್ರೇಷ್ಠವಾಗಿರುವಂತಹದ್ದು. ಅಂದರೆ ಇಲ್ಲಿ ಶ್ರೇಷ್ಠರಾದ, ಉತ್ತಮರಾದ ಬ್ರಹ್ಮಾದಿ ದೇವತೆಗಳ ಅಲ್ಲಿ ಅಧಿಷ್ಠಾನಗತ ರೂಪವಾಗಿರ್ತಕ್ಕಂತಹ ಶ್ರೀಹರಿಗೆ ವರಸತ್ ಎಂದು ಹೆಸರು.
ನೋಡಿ, ಆ ಎಲ್ಲ ದೇವತೆಗಳಲ್ಲಿ ಇದ್ದು ಅವರಲ್ಲಿ ಇದ್ದು ಅವರಿಂದ ಎಲ್ಲ ಕಾರ್ಯವನ್ನು ನಿರ್ವಹಣೆ ಮಾಡಿಸ್ತಾ ಇದ್ದಾರೆ, ನಿಯಮನ ಮಾಡ್ತಾ ಇದ್ದಾರೆ ಶ್ರೀಹರಿ. ಅದರೊಟ್ಟಿಗೆ ಅವರಿಗೆ ಪೂಜೆ ಮಾಡಿದ ಎಲ್ಲವನ್ನೂ ಅವರ ಮುಖಾಂತರವಾಗಿ, ಅವರ ಅಂತರ್ಗತರಾಗಿ ಶ್ರೀಹರಿಗೆ ಸಮರ್ಪಣೆಯಾಗತ್ತೆ. ಈಗ ನೋಡಿ, ಎಲ್ಲರೂ ಬೇರೆ ಬೇರೆ ರೀತಿಯಾಗಿರುವಂತಹ ದೇವತೆಗಳನ್ನು ಪೂಜೆ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಎಲ್ಲ ದೇವತೆಗಳಿಗಿಂತಲೂ ಶ್ರೀಹರಿಯೇ ಶ್ರೇಷ್ಠರಾಗಿರ್ತಕ್ಕಂಥವರು ಎನ್ನುವಂತಹ ಚಿಂತನೆಯನ್ನು ನಾವು ಮಾಡುವುದರೊಟ್ಟಿಗೆ ಅವರಲ್ಲಿಯೂ, ಉಳಿದ ಸಕಲ ದೇವತೆಗಳಲ್ಲಿಯೂ ಇದ್ದು ಶ್ರೀಹರಿ ಅವರ ಮುಖಾಂತರವಾಗಿ ಫಲಗಳನ್ನು ಕೊಡ್ತಾ ಇದ್ದಾರೆ, ಅವರವರ ಕರ್ಮಾನುಸಾರವಾಗಿ. ಈ ರೀತಿಯಾಗಿರುವಂತಹ ಚಿಂತನೆಯೂ ಕೂಡ ಅವಶ್ಯಕವಾಗಿ ಮಾಡಲೇಬೇಕು. ಬ್ರಹ್ಮರುದ್ರಾದಿ ದೇವತೆಗಳ ಅಧಿಷ್ಠಾನಗತ ರೂಪ, ಈ ಉತ್ತಮರಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಲ್ಲಿ ಅಧಿಷ್ಠಾನಗತ ರೂಪವಾಗಿರ್ತಕ್ಕಂತಹ ಶ್ರೀಹರಿಯ ರೂಪ ವರಸತ್. ನಂತರ 11ನೆಯ ರೂಪ ಋತಸತ್ ಅಂತ. ಈ ಋತುಗಳು ಯಾವತ್ತಿಗೂ ಇರ್ತವೆ ಅಲ್ವಾ? 6 ಋತುಗಳು, ಪಂಚ ಋತುಗಳು ಅಂತ ಈಗಾಗಲೇ ನಾವು ನೋಡ್ಕೊಂಡು ಬಂದಿವೆ. ಆಧ್ಯಾತ್ಮ ಮಾರ್ಗದ ಮುಖಾಂತರವಾಗಿ ಧರ್ಮಕ್ಕೆ ಸಂಬಂಧಿಸಿದಂತೆ 5 ಋತುಗಳು. ಆ ಎಲ್ಲ ಋತುಗಳಲ್ಲಿಯೂ ಕೂಡ ಭಗವಂತನ ರೂಪವಿದೆ ಎನ್ನುವಂತಹ ಚಿಂತನೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದೇ ರೀತಿಯಾಗಿ ಅನಾದಿ ಅಂತ್ಯಕಾಲಕ್ಕೂ ನಾಶವಾಗದೇ ಇರತಕ್ಕಂತಹ ಯಥಾರ್ಥ ರೂಪದಲ್ಲಿ ಇರ್ತಕ್ಕಂತಹ ಶ್ರೀಹರಿಯ ರೂಪವನ್ನು ಋತುಸತ್ ಅಂತ ಹೇಳ್ತಾ ಇದ್ದೇವೆ. ನಂತರ ವ್ಯೋಮಸತ್ ಅಂದರೆ ವ್ಯೋಮ ಅಂದರೆ ಆಕಾಶ. ಈ ಪ್ರಕೃತಿಗೆ ಅಭಿಮಾನಿಯಾಗಿ ಈ ಆಕಾಶ ಇಡೀ ಪ್ರಕೃತಿಯ ತುಂಬವೂ ವ್ಯಾಪಿಸಿದೆ. ಅವ್ಯಾಕೃತಾಕಾಶ ಅಂತ ಹೇಳ್ತೇವೆ. ಆ ಪ್ರಕೃತಿಗೆ ಅಭಿಮಾನಿಯಾಗಿ ಅಲ್ಲಿ ಇದ್ದು ಈ ಅಂತರ್ಗತರಾಗಿದ್ದುಕೊಂಡು ಪ್ರಕೃತಿಯಲ್ಲಿಯೂ ಇದ್ದುಕೊಂಡು ಪ್ರಕೃತಿ ಎಂದು ಕರೆಸ್ತಕ್ಕಂತಹ ವ್ಯೋಮ ಶಬ್ದ ವಾಚ್ಯರು ಆಗಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರು, ಶ್ರೀದೇವಿಯವರಲ್ಲಿ ಅಂತರ್ಗತನಾಗಿದ್ದು ಅವರಿಗೂ ನಿಯಾಮಕರಾಗಿರ್ತಕ್ಕಂತಹ ಶ್ರೀಹರಿಯ ರೂಪವನ್ನು ವ್ಯೋಮಸತ್ ಅಂತ ಕರೀತಾ ಇದ್ದೇವೆ. ಶ್ರೀ ಮಹಾಲಕ್ಷ್ಮೀ ದೇವಿಯರ ಅಧಿಷ್ಠಾನ ಗತರೂಪವಾಗಿರ್ತಕ್ಕಂತಹ ಶ್ರೀಹರಿಯ ರೂಪ ಯಾವುದು? ಅದು ವ್ಯೋಮಸತ್ ಅಂತ. ಇಲ್ಲಿಗೆ ಒಟ್ಟು 12 ರೂಪಗಳ ಚಿಂತನೆ ಆಯಿತು. ನಂತರ 13ನೆಯ ರೂಪ ಅಬ್ಜ ಅಂದರೆ ಅಂದರೆ ನೀರಿನಲ್ಲಿ ಇರುವಂತಹದ್ದು. ಅಂದರೆ ಹುಟ್ಟುವುದು, ನೀರಿನಲ್ಲಿ ಹುಟ್ಟುವುದು ಅಂದರೆ ಎಲ್ಲ ಜಲಚರ, ತನ್ನಿಯಾಮಕರಾಗಿರ್ತಕ್ಕಂತಹ ಜಲಚರದಲ್ಲಿ ಇದ್ದು ಅಥವಾ ಜಲಚರಗತ ಅಧಿಷ್ಠಾನಗತ ರೂಪರಾಗಿರ್ತಕ್ಕಂತಹ ಶ್ರೀಹರಿಗೆ ಅಬ್ಜ ಅಂತ ಹೆಸರು. ನಾಳೆ ದಿನ ಉಳಿದ ರೂಪಗಳ ಚಿಂತನೆಯನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಂದೇನದ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.